ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಜೆಡಿಎಸ್ ಪ್ರತಿಭಟನೆ. ರಾಷ್ಟ್ರೀಯ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ ಪ್ರತಿಭಟನಾಕಾರರು. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿ ರೈತರ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಜೆಡಿಎಸ್ ಕಾರ್ಯಕರ್ತರು ಹಾಗೂ ರೈತರು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮನಗೌಡ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಹಾವೇರಿ ಶಿರಸಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ತಾಲೂಕು ಜೆಡಿಎಸ್ ಅಧ್ಯಕ್ಷ ರಾಮನಗೌಡ ಪಾಟೀಲ್ ಮಾತನಾಡಿ, ರೈತರಿಗೆ ಉಪಯೋಗವಾಗಲಿ ಅಂತ ಹಾನಗಲ್ ತಾಲೂಕಿನಲ್ಲಿ ಬಾಳಂಬಿಡ ಏತ ನೀರಾವರಿ ಯೋಜನೆಯನ್ನ ಜಾರಿ ಮಾಡಿದ್ರು. ಆದರೆ ಏತ ನೀರಾವರಿ ಯೋಜನೆಯ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನೇ ಕಳ್ಳರು ಕದ್ದೊಯ್ದಿದ್ದು ಅವರನ್ನ ಇನ್ನೂ ಬಂಧಿಸಿಲ್ಲ. ಹೀಗಾಗಿ ಕೂಡಲೇ ಏತ ನೀರಾವರಿ ಯೋಜನೆಯ 5 ಮೋಟಾರ್ಗಳನ್ನ ಚಾಲನೆ ಮಾಡಿ ಕೆರೆಗಳಿಗೆ ನೀರು ತುಂಬಿಸಿ ರೈತರಿಗೆ ನೀರು ಬಿಡಬೇಕು ಎಂದರು. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಅವರು 14 ಜಿಲ್ಲೆಗಳನ್ನು ಬರಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದಿದೆ. ಅದರಲ್ಲಿ ನಮ್ಮ ಹಾವೇರಿ ಕೂಡ ಇದೆ ಸರ್. ಆದರೆ ನಮ್ಮ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ಸನ್ಮಾನ್ಯ ದಿವಂಗತ ಉದಾಸಿ ಸಾಹೇಬರು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಧೀಮಂತ ಯೋಜನೆಗಳಾಗಿರ್ತಕ್ಕಂಥ ಬಸಾಪುರ ಏತ ನೀರಾವರಿ, ಬಾಳಂಬಿಡ ಏತ ನೀರಾವರಿಗಳನ್ನು ನಮ್ಮ ಜನಕ್ಕೆ ಕೊಟ್ಟಿರ್ತಕ್ಕಂಥದ್ದಿದೆ ಸರ್. ಬಸಾಪುರ ಏತ ನೀರಾವರಿ 2000 ಹೆಕ್ಟೇರ್ ಜಮೀನಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆ. ಆ ಯೋಜನೆಯಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಿಕ್ TCಯನ್ನೇ ಕಳುವು ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ನಮ್ಮ ಒಂದು ಇತಿಹಾಸದಲ್ಲಿ ಇದು ದೊಡ್ಡ ನಮ್ಮ ತಾಲೂಕಿನ ಆಡಳಿತದ ಒಂದು ದುರ್ವ್ಯವಸ್ಥೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. TC ಕಳುವಾಗಿ ಸುಮಾರು 2.5 3 ತಿಂಗಳಾದರೂ ಕೂಡ ಆ TCಯನ್ನು ಹುಡುಕಿ ತರಕ್ಕೆ ಸಾಧ್ಯ ಇಲ್ಲ. ಆ TCಯನ್ನು ರೆಡಿ ಮಾಡಿ ತುಂಬಿ ಹರಿತಕ್ಕಂಥ ನದಿಯ ನೀರನ್ನು ರೈತರ ಕೆರೆಗಳಿಗೆ ಬಿಟ್ಟು ನಮ್ಮ ರೈತ ಕೆಲಸಗಳನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇಲ್ಲ. ಅದೇ ರೀತಿಯಾಗಿ 492 ಕೋಟಿ ರೂಪಾಯಿ ಯೋಜನೆ ಬಾಳಂಬಿಡ ಏತ ನೀರಾವರಿ ಯೋಜನೆ ಸ್ಟಾರ್ಟ್ ಆಗಿ 3 ವರ್ಷ ಆಯಿತು. 3 ವರ್ಷ ಆದರೂ ಕೂಡ ಪಕ್ಕದಲ್ಲಿ ಬಾಳಂಬಿಡದಿಂದ ಆಡೂರು ಸುಮಾರು ಭಾಳ ಅಂದರೆ 2.5 3 ಕಿಲೋಮೀಟರ್ ದೂರ ಇದೆ. ಆ ಕೆರೆಗೆ ಒಂದು ದಿನನೂ ಕೂಡ ಒಂದು ಚಿಪ್ ನೀರು ಬಂದು ಆಡೂರು ಕೆರೆಗೆ ನೀರು ಮುಟ್ಟಿಲ್ಲ. ಹಾಗಾಗಿ ನಾವು ನಮ್ಮ ಹಾನಗಲ್ ತಾಲೂಕಿನ ಸಮಸ್ತ ರೈತರಿಗೆ ಅನ್ಯಾಯವಾಗಿದೆ. ಆ ವಿಚಾರವಾಗಿ ನನ್ನ JDS ಪಕ್ಷದ ವತಿಯಿಂದ ನಾನಿಂದು ನನ್ನ ಸಮಸ್ತ ರೈತರು, ನನ್ನ ರೈತ ನಾಯಕರ ಜೊತೆಗೆ ಎಲ್ಲ ನನ್ನ ಅಣ್ಣ ತಮ್ಮಂದಿರ ಜೊತೆಗೆ ಉಗ್ರವಾದ ಹೋರಾಟವನ್ನು ಮಾಡಿ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ಜನತೆಗೆ ನೀರಾವರಿ ಯೋಜನೆ ಸಮರ್ಪಕವಾಗಿ ಸಿಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವಿಂದು ರಸ್ತೆ ತಡೆಯನ್ನು ಮಾಡಿ ನನ್ನ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳನ್ನು ಕರೆಸಿ ಅವರು ಈ ವಿಚಾರವಾಗಿ ಏನು ಉತ್ತರ ಕೊಡ್ತಾರೆ ಅಂತಕ್ಕಂಥ ನಿರೀಕ್ಷಣೆಯಲ್ಲಿದ್ದೇವೆ. ಆದರೆ ಅವರು ಯಾವುದೇ ಕಾರಣಕ್ಕೂ ಅವರ ಹಾರಿಕೆ ಉತ್ತರವನ್ನು ನಾವಂತೂ ಪಡೆಯಲ್ಲ. ಯಾವುದೇ ಕಾರಣಕ್ಕೂ ಅವರು ಅತಿ ಶೀಘ್ರದಲ್ಲಿ ಈ ಯೋಜನೆಗಳನ್ನು ಪ್ರಾರಂಭ ಮಾಡಿ ನಮ್ಮ ರೈತರಿಗೆ ನೀರು ತುಂಬತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ JDS ಪಕ್ಷದ ಹಕ್ಕೊತ್ತಾಯಾಗಿದೆ. ಇನ್ನು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ಭುವನೇಶ್ವರ ಶಿಡ್ಲಾಪುರ ಮಾತನಾಡಿ, ಮಳೆ ಕೊರತೆಯಿಂದ ಈಗಾಗಲೇ ರೈತರು ಸಂಕಷ್ಟದಲ್ಲಿದ್ದು ವರದಾ ನದಿಯಲ್ಲಿರುವ ನೀರನ್ನು ಸಮರ್ಪಕವಾಗಿ ಬಳಸಿಕೊಂಡು ಎಲ್ಲಾ ಕೆರೆಗಳನ್ನು ತುಂಬಿಸಬೇಕು. ಒಂದು ವೇಳೆ ಈ ವಿಷಯದಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದರೆ ಹೋರಾಟವನ್ನು ಮತ್ತಷ್ಟು ಉಗ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹಾನಗಲ್ ತಾಲೂಕಿನಲ್ಲಿ ನೀರಾವರಿ ಅಧಿಕಾರಿಗಳ ನಿರ್ಲಕ್ಷ್ಯ ಹೆಚ್ಚಾಗಿದೆ. ಹೊಳೆ ಬಂದು ಒಂದೂವರೆ ತಿಂಗಳಾದರೂ ಸಮರ್ಪಕವಾಗಿ ಏತ ನೀರಾವರಿ ಮುಖಾಂತರ ಕೆರೆಗಳಿಗೆ ನೀರು ಹರಿಸ್ತಾ ಇಲ್ಲ. ಈಗ ಅನೇಕ ಬಾರಿ ನಾವು ಮನವಿ ಕೊಟ್ವಿ, 2-3 ಸಲ ಮೀಟಿಂಗ್ ಮಾಡಿದ್ರೆ ಸಹಿತ ನಾಳೆ ಸೋಮವಾರದೊಳಗೆ ತುಂಬ್ತಾವು ಅಂತಾರೆ. ಸೋಮವಾರದೊಳಗೆ ತುಂಬಕ್ಕೆ ಹೋದ್ರೆ ಯಾವ ಕೆರೆಗೆ ನೀರು ಬಂದಿರಲ್ಲ. ಈ ಆಡೂರಲ್ಲಿ ಇದು ದೊಡ್ಡ ಕೆರೆ ಇದ್ದು ಕೆರೆಗೂ ಇಲ್ಲಿ ಮಟ್ಟ 1 ತಿಂಗಳಾದರೂ ನೀರು ಬಂದಿಲ್ಲ. ಅಧಿಕಾರಿಗಳಿಗೆ ಅದರದ್ದು ಬೇಜವಾಬ್ದಾರಿತನ ಹೆಚ್ಚೈತಿ. ಈ ಸರಿಯಾಗಿ ಅಧಿಕಾರಿಗಳು ತಮ್ಮ ಕಾರ್ಯನಿರ್ವಹಿಸಿದ್ರೆ ಈ ರೈತರಿಗೆ ಕಷ್ಟ ಆಗ್ತಾ ಇಲ್ಲ. ಈಗ ಬರಗಾಲ ಆಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬರಗಾಲ ಇದ್ದು ಈ ಕೆರೆ ಕಟ್ಟೆಗಳಿಗೆ ನೀರು ಬಂದ್ರೆ ರೈತರಿಗೆ ಎಷ್ಟು ಅನುಕೂಲ ಆಗ್ತೈತಿ. ಆದಷ್ಟು ಬೇಗನೆ ಈ ಕಡೆಗೆ ಅಧಿಕಾರಿಗಳು ಎಚ್ಚೆತ್ತು ನೀರನ್ನು ಹರಿಸುವ ಕೆಲಸ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಇನ್ನೊಂದು, ಈ ಧರ್ಮಾ ನದಿಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಅಣೆಕಟ್ಟನ್ನು ಕಟ್ಟಿ ಹಿಂದೆ ಉದಾಸಿಯವರು ಮಾಡಿದ್ದಾರೆ. ಅವನ್ನ ಸರಿಯಾಗಿ ಚೆಕ್ ಡ್ಯಾಮ್ ಮುಖಾಂತರ ರೈತರಿಗೆ ನೀರು ಸ್ಟಾಕ್ ಮಾಡಿ ಜನವರಿ ಫೆಬ್ರವರಿ ಒಳಗೆ ಮಠ ನೀರು ಸಿಗಂಗೆ ಅನುಕೂಲ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ರೈತರ ಬೇಡಿಕೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಶೀಘ್ರ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದು, ಭರವಸೆ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನು ಹಿಂಪಡೆದರು. ಲೋಕೇಶ್ ಸುಣಗಾರ್, ಪ್ರಜಾಶಕ್ತಿ ಟಿವಿ, ಹಾವೇರಿ.